ಸಿಂಧು ಅಂತ ಹುಡುಗಿ ಶಂಕರಿಕೊಪ್ಪದವಳು, ಬ್ಯಾಡಗಿ ಲಿಮಿಟ್ಸು. ಅವನು ಶರತ್ ಅಂತ ರಾಣೆಬೆನ್ನೂರು ರೂರಲ್ ಲಿಮಿಟ್ಸ್, ಕುದುರೆ ಆಳ್ದ ಅವ್ನು ಹುಡುಗ. ಅವರಿಬ್ಬರು ಇಷ್ಟಪಡ್ತಿದ್ರಂತ ಮುಂಚೆಯಿಂದ. ಈಗ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಕೊನೆಗೆ. ಅವಳು ಇವತ್ತು ಮಾಡ್ಕೊಂಡಿದ್ದಾಳೆ. ಮೇಲೆ ಅವರು ಶಂಕರಿಕೊಪ್ಪದಿಂದ ಬಾಡಿ ತೊಗೊಂಡೋಗಿ ಆ ಹುಡುಗನ ಮನೆ ಮುಂದಿಟ್ಟು ನಮ್ಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾಯಿದ್ರು ಇಲ್ಲಿ ತನಕ. ಇಷ್ಟಪಟ್ಟು ಮದುವೆ ಆಗದೆ ಇರೋದಕ್ಕಾಗಿದೆ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ, ಅವರ ಪೇರೆಂಟ್ಸ್ ಕಡೆಯಿಂದ, ಅವ್ರ ಬ್ರದರ್ ಅವರೆಲ್ಲ. ಅವ್ರಿಗೆ ಮನೆಯಲ್ಲಿ ಎರಡೂ ಕಡೆನೂ ಇಷ್ಟ ಇರಲಿಲ್ಲ ಅಂತ ನಮಗೆ ಈಗ ಪ್ರಾಥಮಿಕ ಇದರಿಂದ ಗೊತ್ತಾಗಿದೆ. ಪೇರೆಂಟ್ಸಿಗೆ ಎರಡೂ ಕಡೆ ಇಷ್ಟ ಇರಲಿಲ್ಲ ಅಂತ, ಇವನ್ ಆ ಹುಡುಗಿಗೂ ಇಷ್ಟ ಇರಲಿಲ್ಲ ಅಂತ. ಬಟ್ ಆ ಹುಡುಗಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತಿದ್ಲು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಫರ್ದರ್ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ, ನೀವು ಏನು ಕೊಡ್ತೀರಿ ತಗೋತೀವಿ ಅಂತ ಹೇಳಿದೀವಿ ನಾವು. ಇವಾಗ ಗೊತ್ತಾಯ್ತು ನಮಗೂ. ಈಗ ಹೇಳ್ತಾ ಇದ್ದಾರೆ ಅವರು ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಪೊಲೀಸ್ ಸ್ಟೇಷನ್ ಇರೋದು ಭದ್ರತೆ ಕೊಡಕ, ರಾಜ್ಯ ಪಂಚಾಯತಿ ಮಾಡಕ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಟ್ 25ನೇ ತಾರೀಕು ಅವರು ಸ್ಟೇಷನ್ಗೆ ಬಂದಿದ್ದಾರೆ. ಮೇಡಮ್, ಹಾವೇರಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ರಾಜ್ಯ ಪಂಚಾಯತಿ ಆಗ್ತವೆ. ಮುಂದಾಳತ್ವ ನಿಮ್ಮ ಪೊಲೀಸರದೇ ಇರುತ್ತೆ. ಇದಕ್ಕೆ ಕಡಿವಾಣ ಹಾಕೋರು ಯಾರು? ಈಗ ಅವ್ರ ಮನೆಯ ಪಾಲಕರು ಮಾಡ್ತಾ ಇರೋದು ಅದೇ. 5 ಲಕ್ಷ ರೂಪಾಯಿ ರಾಜ್ಯ ಪಂಚಾಯತಿಗೆ ಮಾಡ್ತಿದ್ರು, ಸ್ಟೇಷನ್ ಮುಂಭಾಗದಲ್ಲೇ ಆಗಿತ್ತು. ಈಗ ಆ ಹುಡುಗಿ ಸತ್ತಿದ್ದಾಳೆ, ಯಾರ ಮೇಲೆ ಕ್ರಮ ತಗೋತೀರಿ? ಅವರು ಕೊಡ್ಲಿ ಆ ಥರ 5 ಲಕ್ಷ ರೂಪಾಯಿ ಯಾರಿಗೆ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಯಾರು ಮುಂದೆ ಕೊಡಿಸಿದ್ದಾರೆ, ಯಾರು ಕೊಡಿಸಿದ್ದಾರೆ ಅಂತ. ಆ ಥರ ಏನಾದ್ರು ಪ್ರೂವ್ ಆದರೆ ಎನ್ಕ್ವೈರಿ ಮಾಡಿ ನಮ್ಮವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಂತರೂ ಗ್ಯಾರಂಟಿ. ಈಗ ಹೇಳ್ತಾ ಇದ್ದಾರೆ ಅವ್ರು. ಅದನ್ನು ಆಯಿತು ಕೊಡಲಿ, ಅದನ್ನು ಕೊಡಲಿ. ನಮ್ಮವ್ರ ಮೇಲೆ ಏನು ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕೊಟ್ಟರು ನಾವು ಎನ್ಕ್ವೈರಿ ಮಾಡ್ತೀವಿ. ಲಘು ಲಾಠಿ ಪ್ರಹಾರ ಮಾಡಿ ಬಾಡಿ ತರುವಂಥದ್ದು ಏನಿತ್ತು? ಅರ್ಥ ಆಗಲಿಲ್ಲ ನಂಗೆ. ಅಲ್ಲಿ ಮನೆ ಮುಂದೆ ಬಾಡಿ ತರುವಾಗ ನಮಗೆ ನ್ಯಾಯ ಬೇಕು ಅಂತ ಇದ್ದಾಗ ಅವ್ರಿಗೆ ಲಾಠಿ ನೋಡಿ, ನ್ಯಾಯ ಹೋಗಿ ಅಲ್ಲಿ ಯಾರ್ದೋ ಮನೆ ಮುಂದೆ ಬಾಡಿ ಇಟ್ಕೊಂಡ್ರೆ ಸಿಗಲ್ಲ. ಕಂಪ್ಲೇಂಟ್ ಕೊಡ್ಬೇಕು. ನೀವೇನ್ ಕೊಡ್ತೀರಿ ಅಂತ ಹೇಳ್ತಾ ಇದೀವಿ. ಬಾಡಿ ರೋಡಲ್ಲಿ ಇಟ್ಕೊಂಡಾಗ